ಮಹಾನುಭಾವರಾಗಿರತಕ್ಕಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಭಕ್ತಾನಾಂ ಮಾನಸಾಂಭೂಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಎಂಬುದಾಗಿ ಅವರ ಬಗ್ಗೆ ಸ್ತೋತ್ರ ಉಂಟು. ರಾಘವೇಂದ್ರ ಸ್ವಾಮಿಗಳವರು ಯಾವ ರೀತಿಯಾಗಿ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಪ್ರಸಿದ್ಧರಾಗಿದ್ದಾರೆ, ಅದರಂತೆ ಅವರಿಗೂ ಪೂಜ್ಯರಾದ ಅವರ ಪರಮಗುರುಗಳಾಗಿರತಕ್ಕಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಮಹಾ ತಪಸ್ವಿಗಳಾಗಿ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಅಂತೆ ಪ್ರಸಿದ್ಧರಾದವರು. ನಮತಾಂ ಕಲ್ಪತರವೇ ಅನ್ನೋದು ಅವರ ಶ್ಲೋಕದೊಳಗೆ ಮೊದಲು ಬಂದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಶ್ಲೋಕದಲ್ಲಿ ಬಂದಿದೆ. ಇವರ ಪರಮಗುರುಗಳವರು. ಸಮಯ ಆಗಿದ್ದರೂ ಕೂಡ ವಿಜಯೇಂದ್ರ ಸ್ವಾಮಿಗಳ ಮಹಾಮಹಿಮೆಯನ್ನು, ಅವರ ಅದ್ಭುತವಾದಂತಹ ಪವಾಡಗಳನ್ನು ಸ್ವಲ್ಪ ಕೇಳಿ ನಮ್ಮ ಮನಸ್ಸಿನ ಶುದ್ಧಿಯನ್ನು ಮಾಡಿಕೊಂಡ್ರೆ ಅವರ ಅನುಗ್ರಹದಿಂದ ಅವರು ಬರೆದಂತಹ ಗ್ರಂಥಗಳ ಅಧ್ಯಯನ ಹಾಗೂ ಅವರು ಯಾವ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತಹ ಟೀಕಾ ಸರ್ವಮೂಲಾದಿ ಗ್ರಂಥಗಳ ವಿಶೇಷವಾದ ಜ್ಞಾನ ನಮ್ಮೆಲ್ಲರಿಗೆ ಆಗಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಸ್ವಲ್ಪ ಗಡಿಯಾರದ ಕಡೆಗೆ ನೋಡದೆ ವಿಜಯೇಂದ್ರ ಸ್ವಾಮಿಗಳ ಕಥೆಯ ಕಡೆಗೆ ಕಿವಿ ಮಾತ್ರ ಕೊಟ್ಟು ಭಕ್ತಿಯಿಂದ ಅವರ ಸ್ಮರಣೆಯನ್ನು ಮಾಡಿ, ಇದೀಗ ತಿಳಿಸಿದಂತೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು 64 ವಿದ್ಯೆಗಳಲ್ಲಿ ಪಾರಂಗತರಾದ ಮಹಾಮೇಧಾವಿ ಮೂರ್ಧನ್ಯರು. ನಿಜವಾಗಿಯೂ ಕೂಡ ಆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನ, ಅವರ ಗ್ರಂಥಗಳನ್ನು ನೋಡಿಬಿಟ್ರೆ ಅತ್ಯದ್ಭುತವಾದ ಅವರ ಮಹಿಮೆ ಕಣ್ಣಿಗೆ ಕಟ್ಟಿದಂತೆ ಆಗ್ತದೆ. ಆ ಮಹಿಮೆಯನ್ನು ಕೇಳ್ತಾ ಇರೋದೇ ಒಂದು ಆನಂದ, ಅದನ್ನು ಸ್ಮರಣೆ ಮಾಡೋದೇ ಒಂದು ಆನಂದ. ನಮ್ಮ ಗುರುಗಳು ಮೇಲಿಂದ ಮೇಲೆ ವಿಜಯೇಂದ್ರ ಸ್ವಾಮಿಗಳವರ ಚರಿತ್ರೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು. ಏನು ಕೇಳಿದ್ದು ಒಂದು 4 ಮಾತು ನೆನಪಿದೆ, ಅದನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವಿಜಯೇಂದ್ರ ಸ್ವಾಮಿಗಳವರ ಮಹತ್ವವನ್ನು ತಿಳಿಯುವುದಕ್ಕಿಂತಲೂ ಮೊದಲಿಗೆ ಅವರಿಗೆ ಬಂದಂತಹ ಮಹತ್ವ ಯಾರಿಂದ ಅನ್ನೋದನ್ನು ತಿಳಿಯಬೇಕು. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಜಯೇಂದ್ರರಾಗುವಕ್ಕಿಂತಲೂ ಮೊದಲಿಗೆ ಅವರ ಹೆಸರು ವಿಷ್ಣು ತೀರ್ಥರು ಅಂತ. ಅವರು ಸನ್ಯಾಸಿಗಳಾಗಿಯೇ ಇದ್ದರು, ಬಿಡಿ ಸನ್ಯಾಸಿಗಳಾಗಿ. ವ್ಯಾಸರಾಜರ ಹತ್ತಿರ ಅಧ್ಯಯನಕ್ಕೆ ಇದ್ದರು. ವಾದಿರಾಜ ಶ್ರೀಪಾದಂಗಳವರು ಹಾಗೂ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರ ಹತ್ತಿರ ಅಧ್ಯಯನಕ್ಕಾಗಿದ್ದರು. ವ್ಯಾಸರಾಜರ ಹತ್ತಿರ ಅಧ್ಯಯನವನ್ನ ಮಾಡಿದ ಕ್ರಮ ಹೇಗೆ ಅಂದರೆ, ಇವತ್ತಿನ ಜನರಿಗೆ ನ್ಯಾಯಸುಧಾ ಅನ್ನುವ ಹೆಸರು ಕೇಳದೇ ಇದ್ದವರೇ ಬಹಳ, ಓದುವವರು ಬಹಳೇ ವಿರಳ. ಓದುವವರು ಕೂಡ ಒಂದ್ಸಲ ಸುಧಾ ಓದಿದ್ದೇವೆ ಅಂತ ಆಗಿಬಿಟ್ರೆ ಸಾಕು, ನಾವು ಸುಧಾ ಪಂಡಿತರು ಅಂತ ಅನ್ನೋದನ್ನು ತಿಳಿದುಕೊಂಡು ಆ ಸುಧಾ ಗ್ರಂಥವನ್ನು ಮುಚ್ಚಿಡತಕ್ಕಂಥವರೇ ಬಹಳ ಹೊರತು, ನಿಜವಾದ ಅದರ ಮರ್ಮವನ್ನು ತಿಳಿಯಬೇಕು ಅಂತ ಅದಕ್ಕಾಗಿ ಜೀವನವನ್ನು ಸಮರ್ಪಣೆ ಮಾಡಿದವರು ಯಾರಲ್ಲ, ಬಹಳ ಕಡಿಮೆ ಹಾಗಿದ್ದವರು. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಸುಧಾ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಪ್ರತಿಯೊಬ್ಬರಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ. ನವಕೃತ್ವೋನ್ಯಾಯ ಸುಧಾ, 9 ಸಲ ವ್ಯಾಸರಾಜರ ಹತ್ರ ನ್ಯಾಯಸುಧಾವನ್ನು ಅಧ್ಯಯನ ಮಾಡಿದ್ದಾರೆ. 9 ಸಲ ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ ಹಾಗಾದ್ರೆ 1 ಸಲ ಅಧ್ಯಯನ ಮಾಡಿದ್ರೆ ಅವರಿಗೆ ಅರ್ಥ ಆಗಿಲ್ಲ ಅನ್ನೋದಕ್ಕೆ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ. ಒಂದೊಂದು ಸಲ ಅಧ್ಯಯನ ಮಾಡುವಾಗಲೂ ಅಷ್ಟು ವಿಶೇಷವಾಗಿ ಹೇಳುವವರು ವ್ಯಾಸರಾಯರು, ಕೇಳುವವರು ವಿಜಯೇಂದ್ರರು, ಇಬ್ಬರೂ ಮಹಾನುಭಾವರೇ. ಅಂದಮೇಲೆ ಅವ್ರು ಏನು ಹೇಳಿರಬೇಕು, ಇವರೇನು ಕೇಳಿರಬೇಕು ಊಹೆ ಮಾಡಿ. ಅವರ ಬರೆದ ಗ್ರಂಥ ಓದಿದ ವಿದ್ವಾಂಸರಿಗೆ ಅದೆಲ್ಲ ಪರಿಚಯವಾಗ್ತದೆ. ಅಂತಹ ಮಹನೀಯರು ಏನು ವ್ಯಾಸರಾಜರ ಚಂದ್ರಿಕಾದೊಳಗೆ ಒಂದೊಂದು ಸುಧಾದೊಳಗಿನ ಶಬ್ದಗಳಿಂದ ಅಕ್ಷರಗಳಿಂದ ಅರ್ಥವನ್ನ ಎಳೆದೆಳೆದು ತರ್ತಾರೆ. ಅದನ್ನು ನೋಡಿಬಿಟ್ರೆ ಅವರು ಚಿಂತನೆ ಮಾಡುವ, ಪಾಠ ಹೇಳುವ ಕ್ರಮ ಹೇಗಿತ್ತು ಅಂತನ್ನೋದು ನಮಗೆ ಅರ್ಥವಾಗ್ತದೆ. ಶಾಸ್ತ್ರಯೋನಿತ್ವಾತ್ ಅಂತ ಯಾಕೆ ಹೇಳಿದರು ವ್ಯಾಸರ ಸೂತ್ರಕಾರರು, ಶಬ್ದಯೋನಿತ್ವಾತ್ ಅಂತ ಯಾಕೆ ಹೇಳಲಿಲ್ಲ? ಹೀಗೆ ಒಂದೊಂದು ವಿಷಯದ ಮೇಲೆ ಚಂದ್ರಿಕಾಚಾರ್ಯರು ಒಂದು ವಿಶಿಷ್ಟವಾದ ಸಿದ್ಧಾಂತದ ಮಂಡನೆಯನ್ನು ಮಾಡ್ತಾರೆ. ಅಂತಹ ಮಹಾನುಭಾವರು ಪಾಠ ಹೇಳುತ್ತಾರೆ, ಇಂಥವರು ಕೇಳುತ್ತಾರೆ ಅಂದರೆ ಹೊಸ ಹೊಸ ಅರ್ಥಗಳನ್ನು, ಅದ್ಭುತವಾದ ಗೂಢವಾದ ತತ್ವಗಳನ್ನು ವಿವರಣೆ ಮಾಡ್ತಾ 9 ಸಲ ಸುಧಾ ಪಾಠ ಹೇಳಿದ್ದಾರೆ. 6 ಸಲ ಸಮಗ್ರ ಸರ್ವಮೂಲ ಗ್ರಂಥಗಳನ್ನು ಪಾಠ ಹೇಳಿದ್ದಾರೆ. ಈ ರೀತಿ ವ್ಯಾಸರಾಜರ ಹತ್ತಿರ ಅಖಂಡವಾಗಿ ಅಧ್ಯಯನ ಮಾಡಿ ವಾದರಾಜ ಶ್ರೀಪಾದಂಗಳವರು ಹಾಗೂ ವಿಜಯೇಂದ್ರ ಶ್ರೀಪಾದಂಗಳವರು ಮಹಾಪಾಂಡಿತ್ಯವನ್ನು ಗಳಿಸಿರ್ತಾರೆ. ಅಂತಹ ಮಹಾನುಭಾವರು ವ್ಯಾಸರಾಜರ ಶಿಷ್ಯರಾದಂತಹ ವಿಷ್ಣುತೀರ್ಥರು.
ಆ ವಿಷ್ಣು ತೀರ್ಥರಿಗೆ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು, ಮಂತ್ರಾಲಯ ಮಠದ ಪೀಠಾಧೀಶರಾದಂತಹ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಪುನಃ ಅವರಿಗೆ ದಂಡಪಲ್ಲಟ ಮಾಡಿ ವಿಜಯೇಂದ್ರ ತೀರ್ಥರು ಎಂಬ ನಾಮಕರಣವನ್ನು ಮಾಡುತ್ತಾರೆ. ಅವರಿಗೆ ಈ ಪೀಠವನ್ನು, ಮಂತ್ರಾಲಯದ ಪೀಠವನ್ನು ವಿಜಯೇಂದ್ರ ಸ್ವಾಮಿಗಳವರಿಗೆ ಕೊಡ್ತಾರೆ. ಆಮೇಲೆ ಅವರಿಗೆ ವಿಜಯೇಂದ್ರರು ಎಂಬಂತಹ ನಾಮಕರಣವಾಗ್ತದೆ. ಅವರ ಹೆಸರಿಗೆ ತಕ್ಕಂತೆ ನಿಜವಾಗಿಯೂ ವಿಜಯೇಂದ್ರರೇ, ಅವರಿಗೆ ಸೋಲೇ ಇಲ್ಲ. ಎಂಥದೇ ಕಲೆ ಇರಬಹುದು, ಯಾವುದೇ ವಿದ್ಯೆ ಇರಬಹುದು, ಯಾವುದರೊಳಗೆ ವಾದಕ್ಕೆ ಬರಬಹುದು, ಎಲ್ಲದರೊಳಗೂ ಅವರು ತಮ್ಮ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವನ್ನು ತೋರಿಸ್ತಕ್ಕಂತಹ ಮಹಾನುಭಾವರು. ಇವರ ಗುರುಗಳು ಸುರೇಂದ್ರ ತೀರ್ಥರೇನು ಸಾಮಾನ್ಯರಲ್ಲ. ವ್ಯಾಸರಾಜರು ಪೂಜೆ ಮಾಡ್ತಾ ಇದ್ರು. ಇನ್ನೂ ವಿಜಯೇಂದ್ರರಿಗೆ ಪೀಠಾಧಿಪತ್ಯ ಸಿಕ್ಕಿರಲಿಲ್ಲ, ಬಿಡಿ ಸನ್ಯಾಸಿಗಳಾಗಿದ್ದರು. ಸುರೇಂದ್ರ ತೀರ್ಥರು ಅದೇ ಮತ್ತೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಬಂದಿದ್ರು. ಇನ್ನೂ ವ್ಯಾಸರಾಜರ ಭೇಟಿಯಾಗಿರಲಿಲ್ಲ. ಪೂಜೆ ಮಾಡ್ತಾ ಇರುವಾಗ ವ್ಯಾಸರಾಜರು ತುಳಸಿ ಬುಟ್ಟಿಯನ್ನು ದೂರ ಸರಿಸಿದರಂತೆ. ಯಾಕೆ ಸರಿಸ್ತೀರಿ, ಚಲೋ ತುಳಸಿ ಇದೆ, ಚೆಂದಾಗಿ ತಂದೀವಿ, ಯಾಕೆ ಏರಿಸಲಿಲ್ಲ ಅಂತ ಶಿಷ್ಯ ಕೇಳಿದ. ಇಲ್ಲ, ಇದು ನಿರ್ಮಾಲ್ಯ, ಬೇರೆ ತಟ್ಟಿ ತಗೊಂಡು ಬಾ ಅಂದ್ರೆ. ನಿರ್ಮಾಲ್ಯ ಯಾಕಾಗ್ತದೆ, ನಾವೇ ತಕ್ಕೊಂಡು ಬಂದದ್ದು ವನದಿಂದ ಅಂತ ಹೇಳಿದ್ರಂತೆ. ಯಾವ ತುಳಸಿ ವನದಿಂದ ತಂದಿದ್ದಿ? ಇಂತಹ ಒಂದು ತುಳಸಿ ವನ ಅಂತ. ಅಲ್ಲಿ ಯಾರಾದರೂ ಇದ್ದಿದ್ದನ್ನು ನೀನು ನೋಡಿದೆಯಾ? ಒಬ್ಬರು ವೃದ್ಧರು ಯಾರೋ ಕುಳಿತಿದ್ರು ಅಂತ ಹೇಳಿದನಂತ. ಹಾಗಾದ್ರೆ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬಾ, ನಿನಗೆಲ್ಲ ಗೊತ್ತಾಗ್ತದೆ ಅಂತ. ಹೋಗಿ ನೋಡಿದ್ರೆ ಅವರೇ ಸುರೇಂದ್ರ ತೀರ್ಥರು, ವಿಜಯೇಂದ್ರರ ಗುರುಗಳು. ಅವರು ಭಾರೀ ವೃದ್ಧರಾಗಿದ್ದರು. ಅವರೇನು ಮಾಡಿದರು ಅಂದರೆ, ಪೂಜೆಯ ಕಾಲದೊಳಗೆ ಎಷ್ಟು ಸಾಧ್ಯವೋ ಅಷ್ಟು ತುಳಸಿಯನ್ನ ವಿದ್ಯಾರ್ಥಿಗಳು ತೆಗೆದುಕೊಟ್ಟಿದ್ರು, ಅಷ್ಟನ್ನು ಏರಿಸಿದ್ರು. ಆಮೇಲೆ ನೋಡಿದ್ರು ಭಾರೀ ತುಳಸಿವನ, ಆನಂದ ಆಯ್ತು ಅವರಿಗೆ. ಇಂತಹ ತುಳಸಿವನ ಎಲ್ಲಿ ಸಿಗಬೇಕು? ಇಲ್ಲಿದ್ದ ಬಿದ್ದ ತುಳಸಿ ಎಲ್ಲವೂ ಕೂಡ ದೇವರಿಗೆ ಸಮರ್ಪಣೆ, ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಕೂತಲ್ಲೇ ಏರಿಸಿಬಿಟ್ಟಿದ್ರು. ಎಲ್ಲ ಕಡೆಗೆ ದೇವರಿದ್ದಾನೆ, ಇಲ್ಲಿದೆ ಪೂಜೆ ಮಾಡಿದ್ರಾಯ್ತು, ಮತ್ತೆಲ್ಲಿ ಸಿಗ್ತದೆ ತುಳಸಿ ಅಂತ. ಅದು ಗೊತ್ತಾಗಿತ್ತು ವ್ಯಾಸರಾಯರಿಗೆ. ಅವರಂದ್ರು ಇದು ಅವರು ಏರಿಸಿಬಿಟ್ಟಾರೆ, ನಿರ್ಮಾಲ್ಯ ಆಗಿದೆ, ಆ ವನದ ತುಳಸಿ ಬೇಡ, ಬೇರೆ ವನದ ತುಳಸಿ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ತಾತ್ಪರ್ಯ, ಅಷ್ಟು ವಿಶೇಷ ಅನುಸಂಧಾನದಿಂದ ಪೂಜೆಯನ್ನು ಮಾಡತಕ್ಕಂತಹ ಮಹನೀಯರು. ಅಂಥವರ ಶಿಷ್ಯರಾಗಿ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತೆ ಶೋಭಿಸ್ತಾ ಇದ್ದಾರೆ. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ವಾದ ಕೌಶಲ, ಅವರಲ್ಲಿರತಕ್ಕಂತಹ ಸಿದ್ಧಿ ಹೇಗಿತ್ತು ಅನ್ನೋದನ್ನು ತಿಳಿತಾ ಹೋಗೋಣ. ಕುಂಭಕೋಣಕ್ಕೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಹೋಗಿರ್ತಾರೆ. ಸುರೇಂದ್ರ ತೀರ್ಥರು ಇನ್ನೂ ಇದ್ದಂತಹ ಕಾಲ, ಸುಮಾರು 12-15 ವರ್ಷಕ್ಕೂ ಹೆಚ್ಚಾಗಿ ಸುರೇಂದ್ರ ತೀರ್ಥರು ವಿಜಯೇಂದ್ರರಿಗೆ ಪೀಠಾಧಿಪತ್ಯ ಕೊಟ್ಟ ಮೇಲೂ ಇರ್ತಾರೆ. 3 ಸಲ ಸಮಗ್ರ ಭಾರತ ಪ್ರದಕ್ಷಿಣೆ ಮಾಡಿ ಬರ್ತಾರವರು. ಅಂತಹ ಮಹಾನುಭಾವರು. ಆಗಿನ ಕಾಲದಲ್ಲಿ ಒಂದೊಂದು ಸಲ ಯಾತ್ರೆಗೆ ಹೋಗಿ ಬರಬೇಕು ಅಂದ್ರೆ 3-4 ವರ್ಷ ಹಿಡಿತಿತ್ತು, ನಡೀತಾ ಹೋಗಿ ಬರಬೇಕು ಅಂದ್ರೆ. ಇವರಿಗೆ ದಿಗ್ವಿಜಯಕ್ಕೆ ಅಂತ ಕುಂಭಕೋಣಕ್ಕೆ ಕೊಟ್ಟು ಕಳಿಸಿದ್ರು. ಕುಂಭಕೋಣದಲ್ಲಿದ್ದಾಗ ಒಬ್ಬ ಮಹಾಪಂಡಿತ ವಾದದಲ್ಲಿ ಎಲ್ಲರನ್ನೂ ಸೋಲಿಸ್ತಾ ಇದ್ದ. ಅವೈದಿಕ ಮಾರ್ಗದ ವಿಶೇಷವಾದ ಪ್ರಚಾರವನ್ನು ಮಾಡ್ತಾ ಇದ್ದ. ವೇದ ವಿರುದ್ಧವಾಗಿರತಕ್ಕಂತಹ ಮಾರ್ಗವನ್ನ, ವೇದ ವಿರುದ್ಧವಾದ ಸಿದ್ಧಾಂತದನ್ನ ವಿಶಿಷ್ಟವಾಗಿ ಪ್ರಚಾರ ಮಾಡೋದು. ಯಾರು ಬರ್ತಾರೋ ಅವರನ್ನು ಸೋಲಿಸಿ ಒತ್ತಾಯದಿಂದ ಅವರನ್ನು ಅವೈದಿಕ ಮಾರ್ಗಕ್ಕೆ ಹಚ್ಚು. ಹೀಗೆ ಆ ವ್ಯಕ್ತಿ ಬಹಳ ಮತ್ತೆ ಕನ್ವರ್ಷನ್ ಮಾಡ್ತಾ ಇರೋ ಸಂದರ್ಭ. ಆ ರೀತಿ ಮಾಡ್ತಾ ಇರುವಾಗ ವಿಜಯೇಂದ್ರ ಸ್ವಾಮಿಗಳಿಗೆ ಈ ವಾರ್ತೆ ಹೋಯಿತು. ಸರಿ, ಹಾಗಾದರೆ ಅವರ ಜೊತೆಗೆ ವಾದ ಮಾಡಿ ವೈದಿಕ ಸಿದ್ಧಾಂತದ ಸಮರ್ಥನೆಯನ್ನು ಮಾಡ್ತೇವೆ, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಒಂದು ಸಭೆಗೆ ಹೋಗಬೇಕು ಅಂತ ಹೊರಟ್ರೆ 2 ದಾರಿಗಳ ಮಧ್ಯದಲ್ಲಿ 2 ಪಲ್ಲಕ್ಕಿಗಳು ಸೇರಿತು. ಆ ಪಂಡಿತರ ಪಲ್ಲಕ್ಕಿ, ವಿಜಯೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಎರಡೂ ಬಂತು. ವಿಜಯೇಂದ್ರ ಸ್ವಾಮಿಗಳಿಗೆ, ಅವರ ಶಿಷ್ಯರಿಗೆ ಸ್ವಲ್ಪ ಈಗೇ ಹೆದರಿಕೆ ಹುಟ್ಟಿಸಿ ಓಡಿಸಿಬಿಡೋಣ ಅಂತ ಆ ಪಂಡಿತರು ವಿಚಾರ ಮಾಡಿದರು. ಅವರಿಗೆ ವಿದ್ಯೆಗಿಂತಲೂ ಹೆಚ್ಚಾಗಿ ಈ ನಾನಾ ವಿಧವಾದ ವಾಮ ಮಾರ್ಗ ಎಲ್ಲ ಗೊತ್ತಿತ್ತು. ನಾನಾ ವಿಧವಾದ ಆಸುರಿ ಶಕ್ತಿಯನ್ನು ವಶ ಮಾಡಿಕೊಂಡಿದ್ರು. ಹೀಗಾಗಿ ಅವರೇನು ಮಾಡಿದರು ಅಂದರೆ, ಪಲ್ಲಕ್ಕಿಯಿಂದ ಕೆಳಗಿಳಿದು ತಮ್ಮ ಶಿಷ್ಯರಿಗೆ ಹೇಳಿದರು, ಅಲ್ಲಿ ಒಂದು ಗೋಡೆ ಇದೆಯಲ್ಲ, ಗೋಡೆ ಮೇಲೆ ಚಿತ್ರಾಸನ ಹಾಕಿರಿ ಅಂತ. ಇವರ ಆಸನ ತಗೊಂಡು ಹೋಗಿ ಗೋಡೆ ಮೇಲೆ ಹಾಕಿದರು. ಅವರು ತಮ್ಮ ಮಂತ್ರ ಬಲದಿಂದ, ಅರ್ಥಾತ್ ತಮ್ಮ ಪೈಶಾಚ ವಿದ್ಯೆಯ ಬಲದಿಂದ ಆ ಗೋಡೆಯೇ ಹಾರಿ ಹೋಗ್ತಾ ಇದೆ. ನಡೀತಾ ಜಿಗಿತಾ ಹೋಗ್ತಾ ಇದೆ. ಯಾವ ಮನುಷ್ಯರಿಲ್ಲ, ಪಲ್ಲಕ್ಕಿ ಇಲ್ಲ, ಗೋಡೆಯೇ ಜಿಗಿದು ಹೋಗ್ತಾ ಇದೆ.
ವಿಜೇಂದ್ರರ ಶಿಷ್ಯರಿಗೆಲ್ಲ ಗಾಬರಿ ಆಯಿತು. ಇಲ್ಲೇ ಇವನು ಹೀಗೆ ಸೋಲಿಸಿಬಿಟ್ಟ ಅಂದರೆ ಏನು ವಾದದೊಳಗೆ ಗತಿ ಏನು, ನಮ್ಮ ಮತದ ಮರ್ಯಾದೆ ಹೇಗೆ ಉಳಿಯೋದು, ಇವು ಇಂತಹ ಮಹಾ ವಿಚಿತ್ರ ಮಾಂತ್ರಿಕ ಇವನು, ಯಾಕೆ ಇಂಥವನ ಜೊತೆಗೆ ಸುಮ್ಮನೆ ನಮ್ಮ ಗುರುಗಳು ಬಂದು ವಾದ ಮಾಡ್ತೀವಿ ಅಂತಂತಾರೆ ಅಂತ ಶಿಷ್ಯರೆಲ್ಲ ಗಾಬರಿಯಾಗಿ ಚಿಂತಾಕ್ರಾಂತರಾದರೆ ವಿಜೇಂದ್ರ ಸ್ವಾಮಿಗಳಂದ್ರಂತೆ, ನಮ್ದು ಪಲ್ಲಕ್ಕಿ ಇಳಿಸ್ರಿ ಅಂದ್ರಂತೆ. ಹಾಗಾದ್ರೆ ಅವನು ಗೋಡೆ ಮೇಲೆ ಕೂತ್ರಿ ಇವರೇ ಕಂಬದ ಮೇಲೆ ಕೂಡ್ತಾರೇನೋ ಅಂತ ನೋಡಿದ್ರೆ ಈ ಕಂಬದ ಮೇಲೂ ಕೂಡಲಿಲ್ಲ, ಗೋಡೆ ಮೇಲೂ ಕೂಡಲಿಲ್ಲ. ಆ ಪಲ್ಲಕ್ಕಿಯನ್ನು ಕೆಳಗಿಳಿಸಿದ್ರೆ ಪಲ್ಲಕ್ಕಿಯೇ ಯಾರೂ ಹೊರೆಯದೆ ಗೋಡೆಯ ಮೇಲೆ ಅವನು ಕೂತು ಹೀಗೆ ಹೋಗ್ತಾ ಇದ್ರು. ಅವನ ತಲೆ ಮೇಲೆ ಪಲ್ಲಕ್ಕಿ ತನ್ನಷ್ಟಕ್ಕೆ ತಾನೇ ಹೋಗೋ ಹಾಗೆ ಇವರು ಹೊರಟು ಬಿಟ್ರು. ನಿರಾಧಾರ, ಯಾರೂ ಆಧಾರ ಇಲ್ಲ. ಸರ್ವಾಧಾರನಾದ ಭಗವಂತ ನಮಗೆ ಆಧಾರನಿದ್ದಾಗ ಈ ಉಳಿದ ಮಂತ್ರವಿದ್ಯೆ ಆ ವಿದ್ಯೆ ಯಾವ ವಿದ್ಯೆಯೂ ನಮಗೆ ಬೇಕಾಗಿಲ್ಲ. ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲ ವಿದ್ಯೆಗಳಿಗೂ ಬ್ರಹ್ಮವಿದ್ಯೆಯೇ ಮೂಲ. ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡವರಿಗೆ ಇದೆಲ್ಲ ಸಾಧ್ಯವಾಗತ್ತೆ ಅಂತ ಹೇಳಿ ಸುಲಭವಾಗಿ ಅವನು ಹೇಗೆ ಹೋಗ್ತಾ ಇದ್ದ, ಅವನ ಮೇಲೆ ಮೇಲೆ ಪಲ್ಲಕ್ಕಿ ಹೋಗ್ತಾ ಇತ್ತು. ಅವನಿಗೆ ಅನಿಸ್ತು, ಸುಮ್ಮನೆ ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ರೆ ಮರ್ಯಾದೆ ಆದರೂ ಉಳಿತಿತ್ತು, ನನ್ನ ತಲೆ ಮೇಲೆ ಇವರು ಬಂದು ಕೂತರಲ್ಲ ಅಂತ ಅಲ್ಲೇನೇ ಅವನನ್ನು ಸೋಲಿಸಿ ಮುಂದೆ ವಾದದೊಳಗೆ ಅತ್ಯಂತ ಉತ್ತಮವಾದ ರೀತಿಯೊಳಗೆ ಯುಕ್ತಿಗಳನ್ನು ಹೇಳಿ ಅವನನ್ನು ಪರಾಭವಗೊಳಿಸಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಕುಂಭಕೋಣದಲ್ಲಿ. ಆದರೆ ಅಷ್ಟು ಸುಲಭ ಇರಲಿಲ್ಲ. ಇಡೀ ಊರೊಳಗಲ್ಲ, ಇಡೀ ಆ ಸಮಗ್ರವಾದ ದಕ್ಷಿಣ ಭಾರತದೊಳಗೇನೆ ಅವನ ಜೊತೆಗೆ ಮಾತಾಡುವವರು ಯಾರಿರಲಿಲ್ಲ. ಹೀಗಾಗಿ ಅವನಿಗೆ ಪೂರ್ಣ ಕಾನ್ಫಿಡೆನ್ಸ್, ನನಗೆ ಯಾರೂ ಸೋಲಿಸೋದಿಲ್ಲ ಅಂತ. ಅವರದ್ದು ಎಷ್ಟು ಅಧಿಕಾರ ಇತ್ತು ಅಂದ್ರೆ ಆ ಊರೊಳಗೆ ಶಾಂಗಪಾಣಿ ದೇವಸ್ಥಾನ ಅಂತಿದೆ, ಕುಂಭೇಶ್ವರ ದೇವಸ್ಥಾನ ಅಂತಿದೆ, 100 ದೇವಸ್ಥಾನಗಳಿವೆ ಕುಂಭಕೋಣದೊಳಗೆ. ಹೆಚ್ಚು ಕಡಿಮೆ ದಕ್ಷಿಣ ಭಾರತದೊಳಗಿರುವ ದೇವಸ್ಥಾನಗಳಿರುವ ಊರುಗಳಲ್ಲಿ ಮ್ಯಾಕ್ಸಿಮಮ್ ಇರೋದು ಅಂದ್ರೆ ಕುಂಭಕೋಣದೊಳಗೆ ಅಂತ ಹೇಳ್ಬೋದು. ಅಷ್ಟು ದೇವಸ್ಥಾನಗಳಿವೆ. ಆ ಎಲ್ಲಾ ದೇವಸ್ಥಾನಗಳಿಗೆ ಇವನು ಏಕೈಕ ಅಧಿಪತಿ ಈ ಮಹಾನುಭಾವ ಪಂಡಿತ. ಅವನು ಕರಾರ ಮಾಡಿದ್ದ, ನೀವು ಸೋತ್ರೆ ನೀವು ನಮ್ಮ ದಾಸರಾಗಬೇಕು, ನಮ್ಮ ಮತವನ್ನು ಸ್ವೀಕಾರ ಮಾಡಬೇಕು. ನಾನು ಸೋತ್ರೆ ನಾನು ನಿಮ್ಮ ಮತ ಸ್ವೀಕಾರ ಮಾಡುವುದಷ್ಟೇ ಅಲ್ಲ, ಈ ಎಲ್ಲಾ ವಿಧವಾಗಿರತಕ್ಕಂತಹ ಮಠದ ಎಲ್ಲಾ ದೇವಸ್ಥಾನಗಳ ಆಧಿಪತ್ಯವನ್ನು ನಿಮಗೆ ವಹಿಸಿಕೊಡ್ತೇನೆ. ನನ್ನದೊಂದು ದೊಡ್ಡ ಮಠ ಕಟ್ಟಿಕೊಂಡಿದ್ದೇನೆ, ಅದನ್ನು ನಿಮಗೆ ಬಿಟ್ಟು ಕೊಟ್ಟು ಬಿಡ್ತೇನೆ, ನಾನು ಊರು ಬಿಟ್ಟು ಹೋಗ್ತೇನೆ ಅಂತ ಇಷ್ಟೆಲ್ಲ ಮಾತಾಡಿದ್ರು. ಸುಮ್ಮನೆ ಏನೂ ಮಾತಾಡದೇ ಇದ್ರೆ ಇಷ್ಟು ದಕ್ಷಿಣ ತಗೊಂಡು ಹೋಗುವುದಾಗಿತ್ತು. ಕರಾರು ಬೇರೆ ಮಾಡಿದ್ರು. ಆ ಕರಾರಿನಂತೆ ಸೋತ 2ನೇ ಕ್ಷಣಕ್ಕೆ ಎಲ್ಲ ವಿಧವಾದ ದೇವಸ್ಥಾನದ ಆಧಿಪತ್ಯವನ್ನ ವಿಜೇಂದ್ರ ಸ್ವಾಮಿಗಳ ಪಾದಗಳಿಗೆ ಸಮರ್ಪಣೆ ಮಾಡಿ ತಾವಿದ್ದ ದೊಡ್ಡದಾದ ಮಠವನ್ನು ವಿಜೇಂದ್ರ ಸ್ವಾಮಿಗಳಿಗೆ ಒಪ್ಪಿಸಿ ಅದನ್ನು ಬಿಟ್ಟುಕೊಟ್ಟು ಹೋಗ್ತಾರೆ. ಆ ಮಠದಲ್ಲೇನೆ ಈಗ ವಿಜೇಂದ್ರ ಸ್ವಾಮಿಗಳ ವೃಂದಾವನ ಇದ್ದದ್ದು. ಅದು ವಿಜೇಂದ್ರ ಸ್ವಾಮಿಗಳು ತಮ್ಮ ಒಂದು ವಾದ ಕೌಶಲದಿಂದ ಗೆದ್ದಿರತಕ್ಕಂತಹ ಮಠ. ಅಂತಹ ಮಹಾನುಭಾವರು ವಿಜೇಂದ್ರ ತೀರ್ಥ ಶ್ರೀಪಾದಂಗಳು. ಇವರು ಅಷ್ಟ ಹೇಳೋದಲ್ಲದೆ ಒಂದು ಘೋಷಣೆ ಮಾಡ್ತಾರೆ ವಿಜೇಂದ್ರರು. ಶ್ರೀಮದ್ ಆಚಾರ್ಯರ ಮಧ್ವಾಚಾರ್ಯರ ಸಿದ್ಧಾಂತದ ಸ್ಥಾಪನೆಯನ್ನ ಮಾಡುವುದಕ್ಕೆ ಯಾವ ಯಾವ ರೀತಿಯಿಂದ ಸಾಧ್ಯವೋ ಆ ರೀತಿಯಿಂದ ಮಾಡೋಣ ಅಂತ. ಜನಗಳಿಗೆ ಇದೀಗ ನಾನು ಹೇಳಿದ್ನಲ್ಲ, ಯೋಗಾಭ್ಯಾಸದ ಬಗ್ಗೆ ವಿಶ್ವಾಸ ಬಂದಾದರೂ ಪ್ರಾಚೀನರ ಮೇಲೆ ವಿಶ್ವಾಸ ಬರಲಿ ಅಂತ. ಹಾಗೆ ಯಾವ್ಯಾವುದೋ ಕಲೆಗಳಲ್ಲಿ ಜನಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದರೊಳಗೆ ಅಭಿರುಚಿ. ಆ ಎಲ್ಲ ವಿಧವಾದ ಕಲೆಗಳಲ್ಲಿಯೂ ಕೂಡ ನಮ್ಮ ಜೊತೆಗೆ ವಾದಕ್ಕೆ ಬಂದರೆ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ವ್ಯಾಸರಾಜರು ನಮಗೆ ಕಲಿಸಿಕೊಟ್ಟಂತಹ ವಿದ್ಯೆಯ ಒಂದು ಪ್ರಭಾವದಿಂದ ಎಲ್ಲರನ್ನೂ ನಾನು ಗೆಲ್ಲುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇನೆ. ಯಾರಾದರೂ ಬರ್ರಿ, ಯಾವುದೇ ವಿದ್ಯೆಯೊಳಗಾದರೂ ಬರ್ರಿ ಅಂತ ಘೋಷಣೆ ಮಾಡ್ತಾರೆ. ಕುಂಭೇಶ್ವರನ ದೇವಸ್ಥಾನದಲ್ಲಿ, ರುದ್ರದೇವರ ದೇವಸ್ಥಾನದೊಳಗೆ, ರುದ್ರದೇವರು ಇಲ್ಲಿದ್ದಾರೆ. ವಿಜೇಂದ್ರ ಸ್ವಾಮಿಗಳವರು ಹಾಗೆ ಘೋಷಣೆ ಮಾಡಿದ್ದು ಇಡೀ ದಿಗ್ದೇಶಗಳಲ್ಲೆಲ್ಲ ಪ್ರಚಾರವಾಗ್ತದೆ. ಬೇರೆ ಬೇರೆ ಊರುಗಳಿಂದ ಇವರನ್ನು ಸೋಲಿಸಬೇಕು ಅಂತ ಒಬ್ಬೊಬ್ಬರೇ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಅನಂತಶಯನಕ್ಕೆ ಹೋದಾಗ ಕೇರಳದೊಳಗೆ ಅಲ್ಲಿರತಕ್ಕಂತಹ ಒಬ್ಬ ಮಹಾಮಾಂತ್ರಿಕ, ನನ್ನ ಮಂತ್ರವಿದ್ಯೆಯನ್ನು ನೀವು ಮೀರಿಸಬಹುದಾ ಅಂತ ಕೇಳ್ತಾರೆ. ಬ್ರಹ್ಮವಿದ್ಯೆಯಿಂದ ಎಲ್ಲ ವಿದ್ಯೆಯನ್ನು ಮೀರಿಸಬಹುದು ಅಂತ ಹೇಳ್ತಾರೆ. ಹಾಗಾದರೆ ಒಂದು ಲಿಂಬೆಹಣ್ಣು ಮಂತ್ರಿಸಿ ಇಡ್ತಾನೆ, ಅದರ ಸುತ್ತಲೂ 7 ಗೆರೆಗಳನ್ನು ಹಾಕ್ತಾನೆ. 1 2 3 4 7. ಈ ಒಂದೊಂದು ಗೆರೆಗಳನ್ನು ದಾಟಿ ಹೋಗಿ ಆ ಲಿಂಬೆಹಣ್ಣು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದ್ರೆ ನೀವು ಗೆದ್ದ ಹಾಗೆ, ತೆಗೆದುಕೊಂಡು ಬರದೆ ಅಲ್ಲೇ ಸತ್ತು ಹೋದ್ರೆ ನಾನು ಗೆದ್ದ ಹಾಗೆ. ಅಂದ್ರೆ ಅಂತಹ ಮಂತ್ರಶಕ್ತಿ ಅವನದು.
ನೀವು ಹೋಗ್ತಾ ಇರುವಾಗ ಒಂದೊಂದು ಗೆರೆ ದಾಟಿದ ಹಾಗೆ ದೊಡ್ಡ ಹಾವು ಬಂದು ಕಚ್ಚಬಹುದು, ತ್ರಿಶೂಲದಿಂದ ಚುಚ್ಚಬಹುದು, ಅಥವಾ ಬೆಂಕಿ ಬರಬಹುದು, ಇನ್ನೇನೋ ಭಯಾನಕವಾದಂತಹ ಪಿಶಾಚಗಳ ಬಾಧೆಯಾಗಬಹುದು. ಏನಾಗ್ತದೋ ಗೊತ್ತಿಲ್ಲ. ಅಷ್ಟೆಲ್ಲ ತನ್ನ ಮಹಾಮಂತ್ರ ಶಕ್ತಿಯ ಉಪಯೋಗ ಮಾಡಿ, ಇನ್ನೂ ಇವರು ಮಹಾನುಭಾವರು ಅಂತ ಗೊತ್ತಿತ್ತು ಬೇರೆ, ಹೀಗಾಗಿ ಸ್ಪೆಷಲ್ ಮಂತ್ರವನ್ನ ಹೇಳಿ ಅಖಂಡ ಮಂತ್ರ ಜಪ ಮಾಡಿ ಬೂದಿಯನ್ನು ಹಾಕ್ತಾ ಹಾಕ್ತಾ ನನಗೇನೇನು ಮಾಡಬೇಕು ಎಲ್ಲ ಮಾಡಿಟ್ಟಿದ್ದ. ವಿಜೇಂದ್ರ ಸ್ವಾಮಿಗಳಂದರು, ಈ ಕೆಲಸಕ್ಕೆ ನಾನು ಬಂದರೂ ಅದು ಅವಮರ್ಯಾದೆಯೇ, ನಮ್ಮ ಶಿಷ್ಯನ ಕಡೆಯಿಂದ ತೆಗೆಸ್ತೀನಿ ಅಂದರು. ಒಬ್ಬ ಹುಡುಗನ ಕರೆದ್ರು, ಅಂದ್ರೆ ಇನ್ನೂ ಹೆಚ್ಚು ಅವನಿಗೆ ಅವಮಾನ ಮಾಡಿಸೋದಕ್ಕೆ. ಅದನ್ನು ಹೋಗಿ ತಗೊಂಡು ಬಾರಪ್ಪ ಅಂದರು. ಶಿಷ್ಯ ಸ್ವಲ್ಪ ವಿಚಾರ ಮಾಡಿದ, ಸ್ವಾಮಿ ನಿಮ್ಮ ವಿಷಯಕ್ಕೋಸ್ಕರವಾಗಿ ನನ್ನನ್ನು ನೀವು ಈ ಪಣಕ್ಕೆ ಹಚ್ಚಿದ್ರೆ ಗತಿ ಏನು ಅಂದರು. ಏನೂ ಚಿಂತೆ ಮಾಡಿಬಿಡಪ್ಪ, ಇಷ್ಟೆಲ್ಲ ಶಾಸ್ತ್ರ ಓದಿ ನೀನೆಲ್ಲ ಹೀಗೆ ಹೆದರಬಾರದು, ಹೋಗಿ ಏನೇನೇನೇನೂ ಆಗೋದಿಲ್ಲ, ಧೈರ್ಯವಾಗಿ ಲಿಂಬೆಹಣ್ಣು ತಂದು ಹೋಗದ ಅವನ ಮರಿ ಮೇಲೆ ಹೋಗಿ ಎಂದರು. ಹೊರಟ. ಒಂದನೇ ಗೆರಿ ದಾಟಿ ಇವನು ಹೆಜ್ಜೆ ಇಟ್ಟಾಗೆ ಅವನು ಬೂದಿಯನ್ನು ಹಾಕ್ತಾನೆ ಇದ್ದಾನೆ ಇವನು ಈ ಹುಡುಗನ ಮೈ ಮೇಲೆ. ಏನಾಗಲೇ ಇಲ್ಲಿ ಇವನು ಅನಾಯಾಸವಾಗಿ ಒಂದು ಗೆರೆ ದಾಟಿದಾಗಲೇನೆ ಅರ್ಧ ಶಕ್ತಿ ಹೋಯ್ತು ಮಾಂತ್ರಿಕನದು. ನನ್ನ ಮಂತ್ರ ಏನು ಇವನ ಮೇಲೆ ಪ್ರಭಾವ ಮಾಡಲಿಲ್ಲಲ್ಲ ಅಂತ. ಎರಡನೇ ಮೂರನೇ ಗೆರೆ ದಾಟೋ ಹಾಗೆ ಬೆಂಕಿಯ ವೃಷ್ಟಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತನ್ನ ಮಂತ್ರದ ಬೂದಿಯಿಂದ. ಬೆಂಕಿಗಳನ್ನು ಅವನು ಸೃಷ್ಟಿ ಮಾಡಿದರೆ ಇವನ ಮೈ ಮೇಲೆ ಬೀಳುವಾಗ ಅದು ಹಾಲಿನ ಅಭಿಷೇಕವಾದಂತೆ ಆಗ್ತಾ ಇದೆ. ಇವನಿಗೆ ಏನು ಸುಡ್ತಾ ಇಲ್ಲ. ಹುಡುಗನಿಗೆ ವಿಜೇಂದ್ರರು ತಲೆಯ ಮೇಲೆ ಮಂತ್ರಾಕ್ಷತೆ ಹಾಕಿ ಕೈ ಇಟ್ಟು ಕಳಿಸಿದ ಹುಡುಗ ಅವನು, ವಿಜೇಂದ್ರರು ಹೋಗಿಲ್ಲ, ಅವನಿಗೆ ಅಷ್ಟು ಅನುಗ್ರಹ. ಸರಿ, ಮುಂದೆ ಹೋದಾಗೆ ಘಟಸರ್ಪ ಬಂದು ಇವನ ಮೈಯಲ್ಲೇ ಸುತ್ತುಕೊಂಡಿದೆ. ವಿಜೇಂದ್ರ ಸ್ವಾಮಿಗಳು ಅವನ ಕಡೆ ಬೂದಿ ಹಾಕ್ತಾನೆ, ಇವರು ಈ ಕಡೆ ಮಂತ್ರಾಕ್ಷತೆ ಹಾಕ್ತಾರೆ. ಆ ಘಟಸರ್ಪ ಹೂವಿನ ಮಾಲೆಯಾಗಿದೆ. ಏನು ಇವನಿಗೆ ಆ ಘಟಸರ್ಪ ಬರ್ತಾ ತ್ರಿಶೂಲವನ್ನ ಹಾಕಿ ಚುಚ್ಚುತ್ತಾ ಇದ್ದಾನೆ, ಹೂವಿನ ಮಾಲೆಯಾಗಿ ಪರಿಣಾಮ ಆಗಿದೆ. ಘಟಸರ್ಪ ಬಂದು ಸುತ್ತಿಕೊಂಡ್ರೆ ಎಲ್ಲಿಂದಲೋ ಬಂದು ಗರುಡ ಪಕ್ಷಿ ಹಾರಿ ಆ ಘಟಸರ್ಪವನ್ನ ಕಿತ್ತುಕೊಂಡು ಹೋಗ್ತಾ ಇದೆ. ಗರುಡ ಧ್ಯಾನ ಮಾಡಿದ್ದಾರೆ ಇವರು ವಿಜೇಂದ್ರ ಸ್ವಾಮಿಗಳ ಕುಳಿತಲ್ಲೇ. ಗರುಡ ಪಕ್ಷಿ ಬಂದು ಅದನ್ನ ಅಪಹಾರ ಮಾಡಿಕೊಂಡು ಹೋಗಿದೆ. ಏನೂ ಮಾಡಲಿಲ್ಲ ಗರುಡ. ಹಾವು ಮಾಡಲಿಲ್ಲ, ವಿಷ ಮಾಡಲಿಲ್ಲ, ಬೆಂಕಿ ಮಾಡಲಿಲ್ಲ. ಸುಲಭವಾಗಿ ಹೋಗಿ ಲಿಂಬೆಹಣ್ಣೆ ತೆಗೆದುಕೊಂಡು ಬಂದು ಆ ಮಾಂತ್ರಿಕನ ಮೇಲೆ ಹಾಕ್ತಾನೆ. ಏನಾಯ್ತು ನೋಡು ಅಂದ. ಆಗ ಅವನಿಗೆ ಗಾಬರಿಯಾಗಿ ಸಾಷ್ಟಾಂಗವೆರೆಗೆ ಶರಣಾಗತನಾಗಿ, ನಾವೆಲ್ಲ ಮಾಡತಕ್ಕಂತಹ ಈ ಆಸುರಿ ವಿದ್ಯೆ ಇದು ಅಪ್ರಯೋಜಕ, ನಿಮ್ಮ ವಿದ್ಯೆಯೇ ವಿದ್ಯೆ, ಅದೇ ಬೇಕಾಗಿತ್ತು ವಿಜೇಂದ್ರರಿಗೆ. ಯಾಕೆಂದ್ರೆ ಭಾಗವತದ ಪಂಚಮಸ್ಕಂಧದಲ್ಲಿ ಇಂತಹ ನಾನಾ ವಿಧವಾದ ಕಲೆಗಳನ್ನ ವಿದ್ಯೆಗಳನ್ನ ತೋರಿಸಬಾರದು ಅಂತಿದೆ ಜ್ಞಾನಿಗಳು. ಋಷಭ ನಾಮಕ ಪರಮಾತ್ಮ ಸ್ವತಂತ್ರನಾದ ಸರ್ವೋತ್ತಮನಾದ ಭಗವಂತ, ಅವನಿಗೆ ಯಾವ ನಿಯಮ ನಿರ್ಬಂಧಗಳಿಲ್ಲ, ಆದರೂ ಅವನು ತನ್ನ ಸಿದ್ಧಿಗಳನ್ನು ತೋರಿಸ್ತಾ ಇರಲಿಲ್ಲ ಅಂತ ಬರ್ತದೆ. ಯಾಕೆ ಅಂದ್ರೆ ಜ್ಞಾನಿಗಳು ಈ ರೀತಿಯಾಗಿ ಸಿದ್ಧಿಯನ್ನು ತೋರಿಸಿದಾಗ ಜನ ಚಪ್ಪಾಳೆ ತಟ್ಟಿ ಅವರನ್ನ ಭಾರೀ ಏರಿಸಿ ಕೂಡಿಸಿದ್ರೆ ಅದರಿಂದ ಅಹಂಕಾರ ಬಂತು ಅಂದ್ರೆ ಮೋಕ್ಷದಲ್ಲಿ ಆನಂದ ಕ್ರಾಸವಾಗ್ತದೆ. ಆದ್ದರಿಂದ ಜ್ಞಾನಿಗಳು ಆ ವಿಧವಾದ ಸಿದ್ಧಿಗಳನ್ನು ತೋರಿಸಬಾರದು ಅಂತ ಲೋಕ ಶಿಕ್ಷಣ ಮಾಡೋದಕ್ಕೆ ಋಷಭನಾಮಕ ಪರಮಾತ್ಮ ತನ್ನ ಸಿದ್ಧಿಗಳನ್ನು ಮುಚ್ಚಿಟ್ಟ ಅಂತ ಬರ್ತದೆ. ಅಂದಮೇಲೆ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ರು ಅಂತ, ಈ ವಿಧವಾದ ಅಹಂಕಾರದಿಂದ ತಮ್ಮ ಒಂದು ಪ್ರಾಶಸ್ತ್ಯವನ್ನ ತೋರಿಸುವುದಕ್ಕಾಗಿ ಮಾಡಿದ್ದಲ್ಲ ಅದು. ಬ್ರಹ್ಮವಿದ್ಯೆಯ ಮಹಿಮೆಯನ್ನ ತೋರಿಸಿ ಜನರಿಗೆ ಅದರ ಮೇಲೆ ವಿಶ್ವಾಸ ಹುಟ್ಲಿ ಅನ್ನೋದಕ್ಕಾಗಿ ಮಾತ್ರ ವಿಜಯೇಂದ್ರ ಸ್ವಾಮಿಗಳವರು ಆ ಕಲೆಯ ಮಹತ್ವವನ್ನ, ತಮ್ಮ ವೈಶಿಷ್ಟ್ಯವನ್ನ ತೋರಿಸಿದ್ದೇ ಹೊರತು ತಮ್ಮ ಒಂದು ವೈಶಿಷ್ಟ್ಯದಿಂದ ತಮಗೆ ಮತ್ತು ಹೊಗಳಿಕೆ ಹೆಗ್ಗಳಿಕೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಸರ್ವಥಾ ಅಲ್ಲ. ಅದನ್ನು ಮರೆಯಬಾರದು. ಮತ್ತೊಂದು ಸಲ ಇನ್ನೊಬ್ಬ ಡೊಂಬರಾಟದವನು ನೋಡ್ರಿ, ಅಂದ್ರೆ ವಿಜಯೇಂದ್ರ ಸ್ವಾಮಿಗಳಂತಹ ಪೀಠಾಧಿಪತಿಗಳು ಜ್ಞಾನಿಗಳು ಅವರು ಬರೆದ ಗ್ರಂಥ ಅದನ್ನು ಓದಿದರೆ ಈ ಕೆಲಸ ಅವರು ಮಾಡ್ಯಾರೆ ಅಂತ ನಿಮಗೆ ಅನಿಸುವುದೇ ಇಲ್ಲ. ಅಷ್ಟು ಗಂಭೀರವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರ ಬಗ್ಗೆ ತಿಳಿಯೋದೇ ಒಂದು ದೊಡ್ಡ ಕೆಲಸ. 104 ಗ್ರಂಥಗಳನ್ನು ಬರೆದ್ರೆ ಆ ಗ್ರಂಥಗಳ ಹೆಸರು ಹೇಳಲಿಕ್ಕೆ ಯಾವ ಪಂಡಿತರಿಗೂ ಬರೋದಿಲ್ಲ, ಓದೋದಂತೂ ದೂರ ಉಳಿತು. ಹಳೆ ಕಾಲದೊಳಗೆ ಹಾಗೆ ಪರೀಕ್ಷೆ. ವಿಜಯೇಂದ್ರ ಸ್ವಾಮಿಗಳು ಬರೆದ ಗ್ರಂಥಗಳ ಹೆಸರೆಲ್ಲ ಹೇಳಪ್ಪ ಅಂತ ಹೇಳ್ತಿದ್ರು. ಪೂರ್ಣ ಹೆಸರು ಹೇಳಿದ್ರೆ ಅವನಿಗೆ ಸಂಭಾವನೆ ಕೊಟ್ಟು ಕಳಿಸೋದಷ್ಟೇ, ವಿಷಯ ಹೇಳಬೇಕಾಗಿಲ್ಲ. ಅಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂತಹ ಮಹಾನುಭಾವರು. ಆದರೆ ಎಲ್ಲದರೊಳಗೂ ಪಾರಂಗತರು. ವ್ಯಾಸರಾಜನ ಅನುಗ್ರಹ. ಡೊಂಬರಾಟದವನು ಬಂದ. ಏನ್ ಮಾಡಿದ ಅಂದ್ರೆ 2 ಕೋಲು ಕಟ್ಟಿದ. 2 ಕೋಲಿಗೆ ನಿಮಗೆಲ್ಲ ನೋಡಿರಿ ನೀವು ಬೇಕಾದಷ್ಟು ಆಟ. 2 ಕೋಲಿಗೆ ಹಗ್ಗ ಕಟ್ಟಿದ. ಹಗ್ಗ ಕಟ್ಟಿ ಆ ಹಗ್ಗದ ಮೇಲೆ ನಡೆದ.
ಎರಡೂ ಕೈಗಳನ್ನ ಚಾಚಿ ಯಾವ ಆಧಾರ ಇಲ್ಲದೆ ಕೇವಲ ಹಗ್ಗದ ಮೇಲೆ ನಡೆದು ತೋರಿಸಿದ. ವಿಜೇಂದ್ರರೇ, ನೀವು ಹೀಗೆ ಮಾಡಬಹುದಾ ಅಂದ. ಇದೇನೋ ಇದು ಆಟ ಅಂತಾರೇನೋ ಅಂತ ಬೈದ್ಬಿಟ್ರು. ಇಂಥ ದೊಡ್ಡ ಹಗ್ಗದ ಮೇಲೆ ಯಾರಾದರೂ ನಡೀತಾರೆ, ಇದೇನು ದೊಡ್ಡ ವಿಷಯ ಅಂದ್ಬಿಟ್ರು. ಅವನಿಗೆ ಅನ್ನಿಸ್ತು, ಏನಪ್ಪ ಹೀಗೆ ಇವರಂತಾರಲ್ಲ ಅಂತ. ಸ್ವಲ್ಪ ಕೂಡು, ನಾನು ತೋರಿಸ್ತೇನೆ. ಆಟದೊಳಗೂ ನಿನಗೆ ಹೇಗೆ ಆಟ ಆಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ, ಅದು ನನಗೆ ಕಲಿಸಿದ್ದಾರೆ ಎಂದರು. ಶಾರಂಗಪಾಣಿ ದೇವಸ್ಥಾನ ಹಾಗೂ ಕುಂಬೇಶ್ವರರ ದೇವಸ್ಥಾನ ಬಹಳ ದೂರದಲ್ಲಿದೆ. ಅದಕ್ಕೂ ಇದಕ್ಕೂ ಒಂದು ಬಾಳೆ ನಾರ ಕಟ್ತಾರೆ, ಹಗ್ಗ ಅಲ್ಲ, ಹೂವು ಪೋಣಿಸುವಂತಹ ಬಾಳೆ ನಾರ. ಬಾಳೆ ನಾರ ಅಂದ್ರೆ ಅದನ್ನು ಭಾರಿ ಹೊಸದು ಮಾಡಿ ದಪ್ಪ ಮಾಡಿ ಅಲ್ಲ, ಹೂವು ಪೋಣಿಸಲಿಕ್ಕೆ ಬೇಕಾಗುವಂತಹದ್ದು ಅಂತ ಹೇಳಿದೆ. ಅದಕ್ಕೆ ಅತೀ ಸೂಕ್ಷ್ಮವಾದಂತಹ ಹೂವನ್ನ ಪೋಣಿಸಲಿಕ್ಕೆ ಬೇಕಾದ ಬಾಳೆ ನಾರ ಇರ್ತದಲ್ಲ, ಅದನ್ನು ಕಟ್ಟಿದ್ರು. ಅದು ಕಾಣಿಸ್ತಾನೆ ಇರಲಿಲ್ಲ ಯಾರಿಗೂ, ಅಷ್ಟು ಸಣ್ಣದು. ಅದನ್ನ ಕಟ್ಟಿ ಕುಂಬೇಶ್ವರನ ದೇವಸ್ಥಾನದ ಮೇಲೆ ಹತ್ತಿ ಅಲ್ಲಿಂದ ಶಾರಂಗಪಾಣಿ ದೇವಸ್ಥಾನದವರೆಗೆ ನಡೀತಾ ಬರ್ತಾರೆ ವಿಜೇಂದ್ರರು. ಇಡೀ ಜನಸ್ತೋಮಕ್ಕೆ ಆಶ್ಚರ್ಯ. ಅದು ಅಂತರಿಕ್ಷದಲ್ಲಿ ನಡೆದ ಹಾಗೆ ಕಾಣಿಸ್ತು, ಆ ನಾರ ಕಾಣಿಸ್ತಾನೆ ಇರಲಿಲ್ಲ. ಅಷ್ಟು ಸೂಕ್ಷ್ಮವಾದ ನಾರದ ಮೇಲೆ ನಡೆದಂತಹ ತಮ್ಮ ವಿದ್ಯೆಯನ್ನ ತೋರಿಸಿ ಆ ಡೊಂಬರಾಟದ ಕಲೆಯನ್ನು ಗೆದ್ದು ತೋರಿಸ್ತಾರೆ ವಿಜಯೇಂದ್ರ ಸ್ವಾಮಿ. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಅಂತಹ ಅತೀ ಸೂಕ್ಷ್ಮವಾದ ಕತ್ತೆಯ ಮೇಲೆ ನಡೆಯುವಂತಹ ಬ್ರಹ್ಮಜ್ಞಾನಿಗಳಿಗೆ ಅತೀ ಚೂಪಾಗಿರತಕ್ಕಂತಹ ಮಾರ್ಗ ಇದು. ಅಂತಹ ಮಾರ್ಗದೊಳಗೆ ನಡೆದು ಭಗವಂತನ ಅನುಗ್ರಹವನ್ನು ಪಡೆದುಕೊಂಡವರಿಗೆ ಇದೇನು ಅಸಾಧ್ಯ ಇಲ್ಲ. ಪರಮಾತ್ಮನ ಆಧಾರ ನಮಗಿತ್ತು ಅಂದರೆ, ಸರ್ವಾಧಾರನಾದ ಭಗವಂತನ ಅನುಸಂಧಾನ ಪೂರ್ಣವಾಗಿ ಇದ್ದಂತಹ ವ್ಯಕ್ತಿಗಳಿಗೆ, ನಂಬಿಕೆ ಇದ್ದವರಿಗೆ ಇನ್ಯಾವ ಆಲಂಬನಗಳೂ ಬೇಕಾಗಿಲ್ಲ ಅನ್ನುವುದರ ಸೂಚನೆ ಆ ವಿಜೇಂದ್ರ ಸ್ವಾಮಿಗಳು ಆ ವಿದ್ಯೆಯ ಪ್ರದರ್ಶನದ ಮೂಲಕವಾಗಿ ತೋರಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಿಜೇಂದ್ರ ಸ್ವಾಮಿಗಳು ಮತ್ತೊಂದು ಸಲ ತೋರಿಸಿರತಕ್ಕಂತಹ ತಮ್ಮ ವೈಶಿಷ್ಟ್ಯ. ಇನ್ನೊಂದು ಸಂದರ್ಭದೊಳಗೆ